ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದ ಒಬ್ಬ ವ್ಯಕ್ತಿಗೆ ಬಂದಿದ್ದ. ಆತ ದೊಡ್ಡಾಳ ಸುಖನಿಂದ ಆತನಿಗೆ ಪಾದಯಾತ್ರೆಯಾಗಿ ಹೋಗ್ಬೇಕಂತ ಇಲ್ಲಿ ಒಂದು ವಸತಿ ಮಾಡ. ಇಲ್ಲಿ ಮಲಗಿರುವ ಸಂದರ್ಭದಲ್ಲಿ ಪಾಂಡುರಂಗ ತಾತ ಒಬ್ಬ ಸಾಧುವಿನ ರೂಪದಲ್ಲಿ ದರ್ಶನ ಕೊಟ್ಟನಂತ. ಇಲ್ಲಿ ಬಂದು ಮಲಗಿರುವ ಸಂದರ್ಭದಲ್ಲಿ ವಾಸಿ ಪಾಂಡುರಂಗ ತಾತ ಆತನ ಕನಸಿನಲ್ಲಿ ಬಂದು ರವಿವಾರ ದಿವಸವನ್ನೇ ಅಲ್ಲಿ ವಸತಿ ಮಾಡ್ಯಾನ. 11 ದಿವಸ ದೊಡ್ಡಾಳ ಗ್ರಾಮದಲ್ಲಿ ಸುಖನಿ ತಾತನವರ ಕ್ಷೇತ್ರದಲ್ಲಿ ಇರ್ಬೇಕಂತ ಸಂಕಲ್ಪ ಮಾಡ್ಕೊಂಡಿದ್ದಲ್ಲ, ಇಲ್ಲಿ ಸಾಧುವಿನ ರೂಪದಲ್ಲಿ ಬಂದು ಆತನಿಗೆ ದರ್ಶನ ಕೊಟ್ಟು ಕನಸಿನಲ್ಲಿ ನಮಸ್ಕಾರ ಮಾಡಿದನು. ತಾತ ನೀನು ಯಾರು? ಈ ಕರ್ತೃಪತಿಗಳಿರ್ತಕ್ಕಂಥ ತಾತನೇ ನಾನು ಅಂದನು. ನೀನೇನು 11 ದಿವಸ ನೀನು ದೊಡ್ಡಾಳ ಸುಖಮನಿ ಕ್ಷೇತ್ರದಲ್ಲಿ ಇರ್ಬೇಕಂತ ಸಂಕಲ್ಪ ಮಾಡಿಯಲ್ಲ, ಇರಬೇಡ. ನಾಳೆನೇ ಹೋಗಿ ನಿನ್ನ ದರ್ಶನ ಮಾಡಿಕೊಂಡು 2 ದಿನ ಇದ್ದು ನಿನ್ನೂರಿಗೆ ಹೋಗು. ಇನ್ನು 5 ದಿನಗಳಲ್ಲಿ ನಿನ್ನ ಮನೆಗೆ ಕಳ್ಳತನಕ್ಕೆ ಬರ್ತಾರೆ. ನೀನೇನಾದ್ರು ಇಲ್ಲೇ ಇದ್ದೀಯ ಅಂತಂದ್ರೆ ನಿನ್ನ ಮನೆಗೆ ಕಳ್ಳತನ ಆಗಿ ಆ ತಾತನ ದರ್ಶನ ಮಾಡಿಕೊಂಡು ನೀನು ಊರಿಗೆ ಹೋಗು ಅಂತ ಹೇಳಿದ ಕನಸಿನ. ಆತ 2 ದಿನ ದೊಡ್ಡಾಳಲ್ಲಿ ಇದ್ದು ವಾಪಸ್ ಸ್ಥಳಕ್ಕೆ ಹೋಗ್ತಾನೆ. ಇಂದಿಗೆ 8 ದಿನದಲ್ಲಿ ನಿನ್ನ ಮನೆಗೆ ಕಳ್ಳತನಕ್ಕೆ ಬರ್ತಾರಂತ ಹೇಳಿ ಹೇಳ್ತಾನ ವಾಸಿ ಪಾಂಡುರಂಗ ತಾತ. ಅಂದು ಬೆಳತನ ಕೂತ್ಕೊಂಡ. ಕಳ್ಳರು ಬಂದ. ಇವಾಗ ಕಳ್ಳರು ಬಂದು ಮನೆ ಸುತ್ತು ರೌಂಡ್ ಹಾಕಕ್ಕೆ ಎತ್ತಿದ್ರು. ಅವರಲ್ಲಿ ಪಿಸ್ತೂಲು ಬಂದೂಕೆಲ್ಲ ಇದ್ವಲ್ಲ. ಸೀದಾ ಸ್ಟೇಷನ್ಗೆ ಫೋನ್ ಮಾಡಿದಂತ ಪೊಲೀಸ್ ವ್ಯಾನ್ ಬಂದು ಆ ಕಳ್ಳರನ್ನೆಲ್ಲ ಹಾಕೊಂಡು ಹೋಗಿ ಆತ ವಾಸಿ ಪಾಂಡುರಂಗ ತಾತರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹೋಗಿ ತನ್ನ ಊರು ಸೇರಿದ. ಆತರ ಮನೆ ಕಳ್ಳತನ ಆಗೋದು. ಹುಬ್ಬಳ್ಳಿಯ ಪಟ್ಟಣದ ಡುಮಗೇರಿ ಅಂತಕ್ಕಂಥ ನಗರದಲ್ಲಿ ವಾಸ ಮಾಡ್ತಾನೆ. ಆತನ ಶಾಸ್ತ್ರವನ್ನು ಕೇಳಲಿಕ್ಕೆ ಸಾವಿರಾರು ಜನ ಬರ್ತಾ ಇದ್ದಾರೆ. ಸರಸ್ವತಿ ಅಂತಕ್ಕಂಥ ಒಬ್ಬ ಹೆಣ್ಮಗಳು, ಆಕೆಗೆ ಒಂದು ಏನು ಸಮಸ್ಯೆ ಆಗಿತ್ತಂದ್ರೆ ಮದುವೆ ಆಗಿ 11 ವರ್ಷ ಆಗೈತಿ, ಮಕ್ಕಳಾಗಿರಲಿಲ್ಲ. ಗಂಡನ ಮನೆಯಲ್ಲಿ ಅತ್ತೆ ಮಾವಂದಿರ ನಾದಿನಿಯರ ಕಿರಿಕಿರಿಯನ್ನು ತಾಳಲಾರದೆ ತವರು ಮನೆಗೆ ಹೋಗ್ಬೇಕಂದ್ರೆ ತವರು ಮನೆಯಲ್ಲಿ ತಾಯಿ ತೀರಿ ಹೋಗಿದ್ದಾಳೆ. ಕೊನೆ ಒಂದು ದಿವಸ ಸಿದ್ಧಾರೂಢರ ಪಾದವನ್ನು ಇಟ್ಕೊಂಡು ಮಕ್ಕಳಿಲ್ಲದೆ ನಾನು ಜೀವನವನ್ನು ಮಾಡಲಾರೆ, ಆ ಮಕ್ಕಳ ಭಾಗ್ಯವನ್ನು ನನಗೆ ಕೊಡು ತಂದೆ. ಹೀಗೆ ಗಟ್ಟಿಯಾಗಿ ಸಿದ್ಧಾರೂಢ ಪಾದವನ್ನು ಹಿಡ್ಕೊಂತಾಳ. ನಾನೇನು ಪಾಪವನ್ನು ಮಾಡಿದ್ದೇನೆ? ಯಾವ ಶಿಶು ಹತ್ಯೆಗೆ ನಾನು ಗುರಿಯಾಗಿದ್ದೇನೆ? ಸದ್ಗುರುನಾಥನೇ ನನಗೆ ಮಕ್ಕಳ ಭಾಗ್ಯವನ್ನು ಕೊಡು. ಸಿದ್ಧಾರೂಢ ಪಾದವನ್ನು ಹಿಡ್ಕೊಂಡು ನೀರನ್ನು ಸುತ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಆ ಮಕ್ಕಳ ಸಲುವಾಗಿ ನೀನು ಇಷ್ಟೊಂದು ಕಷ್ಟಪಡ್ತೀಯಲ್ವಾ, ಅಳ್ತೀಯಲ್ವಾ? ನೀನೇನು ಚಿಂತೆ ಮಾಡಬೇಡ ಮಗಳೇ, ನೀನು ಸಾಕನ್ನು ತನಕ ಮಕ್ಕಳಾಗ್ತವೆ, ಹೋಗಿ ನೀನು ಅಂತೇಳಿ ಸಿದ್ಧಾರೂಢರ ಆಶೀರ್ವಾದ ಮಾಡ್ತಾರೆ. ಆ ಸಿದ್ಧಾರೂಢರ ಆಶೀರ್ವಾದ ಸುಳ್ಳಾಗಲಿಲ್ಲ. ಆ ತಾಯಿ ಗರ್ಭವತಿ ಆಗ್ತಾ ಇದ್ದಾಳೆ. ಅವಳಿ ಜವಳಿ ಮಕ್ಕಳು 12 ಜನ ಮಕ್ಕಳು ನಡೀತಾ ಇದ್ದಾರೆ. ಗಂಡನ ಮನೆಯಾಗ ಅಣಕಾರ ಮಾಡೋದು ವ್ಯಾಸರ ಆಗಿಬಿಟ್ರು, ದಾಸತ್ಕೊಂಡ್ಬಿಟ್ರು. 12 ಮಕ್ಕಳ ತಾಯಿಯಾದ ಬಳಿಕ ತನ್ನ ಗಂಡ ರೂಪಕೃಷ್ಣ ಅವನನ್ನ ಕರೆಕೊಂಡು ಸಿದ್ಧಾರೂಢರ ಮಠಕ್ಕೆ ಬರ್ತಾಳ. ಸಿದ್ಧಾರೂಢರಿಗೆ ಬರ್ತಾಳ. ಯಪ್ಪ, ಸಾಕಿದ್ರು ನನಗೆ ಮಕ್ಕಳು, ಎಷ್ಟಂತ ನಾನು ಅಡಿ 12 ಮಕ್ಕಳಿಗೆ ಜನ್ಮ ಕೊಟ್ಟೀನಿ. ನನಗೆ ಬ್ಯಾನಿ ತಿಂದು ಸಾಕಾಗೈತಿ, ಸಾಕು ತಂದೆ ನನಗೆ ಮಕ್ಕಳು ಅಂತಂದ್ರೆ ಆಯ್ತವ, ನಿನ್ಗೆ ಸಾಕಂದ್ರೆ ಸಾಕು, ನಿನ್ನ ಇಚ್ಛೆ ಇದ್ದಂತ ಆಗಲಿ ಅಂತ ಸಿದ್ಧಾರೂಢರು ಅಲ್ಲಿ ಮುಂದೆ ಮಕ್ಕಳು ಬಂದಾಗಿದ್ರು. ಗಂಡ ಹೆಂಡತಿ ಪ್ರತಿನಿತ್ಯ ಸಿದ್ಧಾರೂಢರಿಗೆ ಬಂದು ಶಾಸ್ತ್ರವನ್ನು ಕೇಳ್ತಾ ಇದ್ರು, ಸೇವೆಯನ್ನು ಮಾಡ್ತಾ ಇದ್ರು. ಆ ರೂಪಕೃಷ್ಣನಿಗೆ ಒಂದು ನೌಕರಿ ಬಂದ. ಎಲ್ಲಿ ಅಂತಂದ್ರೆ ಮದ್ರಾಸಿನಲ್ಲಿ. ನನಗೊಂದು ನೌಕರಿ ಸಿಕ್ಕಾದ ಮದ್ರಾಸಿನಲ್ಲಿ. ಇನ್ನೊಂದು ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಿಲ್ಲ, ನಾನು ಮದ್ರಾಸ್ ಹೋಗ್ಲಿಕ್ಕೆ ಒಲ್ಲೆ ಅಂತೀನಿ. ಇಬ್ಬರು ಹೆಣ್ಣಿಟ್ಟು ಅಂತಾರೆ. ಸಿದ್ಧಾರೂಢರು ಅಂತಾರೆ, ಹುಡುಪ ಮನುಷ್ಯರಾಗಿಟ್ಟು ಬದಲಿಕ್ಕೆ ಕಾಯಕವನ್ನು ಮಾಡುವೆ. ನೀನು ಮದ್ರಾಸಿನಲ್ಲಿ ಇದ್ದುಕೊಂಡು ನನ್ನ ನಾಮಸ್ಮರಣೆ ಮಾಡು, ನಿತ್ಯವೂ ನನ್ನ ನಾಮಸ್ಮರಣೆಯನ್ನು ಮಾಡು, ನಾನು ಸದಾ ನಿನ್ನಿಂದ ಇರ್ತೀನಿ, ನಾನು ನಿಮ್ಮ ಹತ್ರ ಹೇಳ್ತೀನಿ, ಏನು ಚಿಂತೆ ಮಾಡುವುದು ಅಂತೇಳಿ ಸಿದ್ಧಾರೂಢರು ಆಶೀರ್ವಾದವನ್ನು ಮಾಡಿ ಅವರನ್ನು ಮದ್ರಾಸಿಗೆ ಕಳಿಸ್ತಾ ಇದ್ದಾರೆ. ಆ ಸಿದ್ಧಾರೂಢರನ್ನು ಬಿಟ್ಟು ಹೋಗಬೇಕಾದ್ರೆ ಅವರ ಕಣ್ಣಲ್ಲಿ ನೀರು ಬರ್ತಾವ. ಇಂಥಪ್ಪನನ್ನು ನಾವು ಬಿಟ್ಟು ಯಾವ ರೀತಿಯಾಗಿ ಹೋಗಬೇಕು? ಅವರನ್ನು ಸಮಾಧಾನ ಮಾಡಿ ಆ ಸಿದ್ಧಾರೂಢರು ಮದ್ರಾಸಿಗೆ ಕಳಿಸ್ತಾ ಇದ್ದಾರೆ. ಮದ್ರಾಸಿಗೆ ಬರ್ತಾ ಇದ್ದಾರೆ. ಇಬ್ಬರು ಗಂಡ ಹೆಂಡತಿ ಮನೆ ಮಾಡ್ತಾರೆ. ಆತ ಕೆಲಸಕ್ಕೆ ಹೋಗ್ತಾನ. ಆಫೀಸಿನ ಕೆಲಸದ ಸಲುವಾಗಿ ಬಾಂಬೆಗೆ ಹೋಗೋ ಪರಿಸ್ಥಿತಿ ಬಿಡುತ್ತಾನೆ. ಮನೆಯಲ್ಲಿ ಹೆಂಡತಿಗೆ ಹೇಳಿ ಬಾಂಬೆಗೆ ಹೋಗ್ತಾನ. ಆತನು ಬಾಂಬೆಗೆ ಹೋಗಿರೋ ಸಂದರ್ಭದಲ್ಲಿ ಆ ಮದ್ರಾಸಿನಲ್ಲಿ ಗ್ರಂಥಿ ರೋಗ ಅಂತಕ್ಕಂಥದ್ದು, ಅಂದ್ರೆ ವಿಷಮ ಜ್ವರ ಬಂದು ಈಗ ಹೆಂಗ 2-3 ವರ್ಷದಿಂದ ಕರೋನಾ ಅಂತಕ್ಕಂಥ ರೋಗ ಬಂತಲ್ಲ, ಅಂತ ಒಂದು ರೋಗ ಬರುತ್ತ. ಆ ಹೆಣ್ಮಕ್ಳು ಸರಸ್ವತಿ ರಾತ್ರಿ ಊಟ ಮಾಡಿ ಮಲಗಿದ್ದಾಳೆ. ಮಕ್ಕಳೆಲ್ಲ ಮಕ್ಕಳಿದ್ದಾವ. ಸಣ್ಣ ಮಗನಿಗೆ ವಿಪರೀತವಾಗಿ ಜ್ವರ ಬರ್ತಾವ. ಮನೆಯಲ್ಲಿ ಗಂಡ ಇಲ್ಲ, ಮಗನಿಗೆ ವಿಪರೀತ ಜ್ವರ ಬಂದಿರ್ತಕ್ಕಂಥ ಮಗ ತಿರುಗನ ಮಗನ ಹಾಕಿರ್ತಾನ. ಗೊತ್ತಾಯ್ತು ಆಕೆಗೆ, ನನ್ನ ಮಗ ಬದುಕುವುದಿಲ್ಲ. ಅಪ್ಪ ಸದ್ಗುರು ಸಿದ್ಧಾರೂಢನೇ, ನನ್ನ ಮಗನಿಗೆ ಜ್ವರ ಬಂದವ, ನನ್ನ ಗಂಡ ಮನೆಯಲ್ಲಿ
ಯಾರನ್ನ ಬೇಡಬೇಕು ನಾನು? ನಿನ್ನ ಬಿಟ್ಟು ನನಗೆ ಯಾರು ಗೊತ್ತಿಲ್ಲ. ಸದ್ಗುರು ಸಿದ್ಧಾರೂಢನೇ, ನೀನೇ ನನ್ನ ಮಗನಿಗೆ ರಕ್ಷಣೆ ಕೊಡಬೇಕು, ನೀನೇ ನನ್ನ ಮಗನಿಗೆ ಕಾಪಾಡಬೇಕೆಂದಾಗ ಸಾಯುವ ಸ್ಥಿತಿಯಲ್ಲಿ ಮಗನನ್ನು ನೋಡಿ ಸಿದ್ಧಾರೂಢನ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ, ಧ್ಯಾನವನ್ನು ಮಾಡ್ತಾ ಇದ್ದಾಳೆ. ತಂದೆ ಸಿದ್ಧಾರೂಢನೇ, ನೀನೇ ಬಂದು ನನ್ನ ಮಗನನ್ನು ಬದುಕಿಸಬೇಕು. ಮಧ್ಯರಾತ್ರಿಯಲ್ಲಿ ಹಿಂಗೆ ನಾಮಸ್ಮರಣೆ ಮಾಡುವ ಕಾಲಕ್ಕೆ ಒಂದು ಕದ ಬರೆದ್ರಂತೆ. ಯಾರು ಹೋಗಿ ಕದವನ್ನು ತೆಗಿತಾಳ. ಆ ಕದವನ್ನು ತೆಗೆದ ತಕ್ಷಣ ಸಾಕ್ಷಾತ್ ಸಿದ್ಧಾರೂಢರೇ ಆಕೆ ಮನೆಯನ್ನು ಪ್ರವೇಶ ಮಾಡ್ತಾರೆ. ಮಗಳೇ, ಯಾಕವ ನನ್ನ ಧ್ಯಾನ ಮಾಡಿದಲ್ಲ, ಏನಾಗಬೇಕಾಗಿತ್ತು ಅಂದಾಗ ಆ ಹೆಣ್ಮಗ ಮಾತನಾಡಿ ಹೋಗ್ಬಿಟ್ಟು, ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮದ್ರಾಸು, ತಾನು ಕರೆದಾಗ ತಾನು ನಾಮಸ್ಮರಣೆ ಮಾಡಿದಾಗ ಸಿದ್ಧಾರೂಢರು ವಚನವನ್ನು ಕೊಟ್ಟರು. ಯಪ್ಪ, ನನ್ನ ಮಗ ನೋಡು ಸಾಯುವ ಸ್ಥಿತಿಯಲ್ಲಿದ್ದಾನೆ, ನನ್ನ ಮಗನನ್ನು ಬದುಕಿಸುವಂದಾಗ ಸಿದ್ಧಾರೂಢ ಮಗನನ್ನು ಎತ್ತಿಕೊಂಡು ತಮ್ಮ ತೊಡೆ ಮೇಲೆ ಹಾಕಿಕೊಂಡು ಹತ್ರ ಮೈ ತುಂಬ ಕೈಯಾಡಿಸಿ ಅದು ತೆಲೆ ಮೇಲೆ ಹಸ್ತನಿಟ್ಟಾಗ ಸಾಯುವ ಸ್ಥಿತಿಯಲ್ಲಿರ್ತಕ್ಕಂಥ ಮಗನು ಎದ್ದು ಕೊಡ್ತಾ ಇದ್ದಾನೆ. ಇನ್ನು ಮುಂದೆ ನಿನ್ನ ಮಗನಿಗೆ ಏನಾಗಲ್ಲ ಅಂತೇಳಿ ಆಶೀರ್ವಾದ ಮಾಡಿ ಸಿದ್ಧಾರೂಢರು ಅದೃಶ್ಯರಾಗಿ ಹೋಗ್ಬಿಡ್ತಾರ. ಆ ಹೆಣ್ಮಗಳು ಮರಮನೆಯಲ್ಲಿ ಬಿಡ್ತಾಳ. ಮನೆಗೆ ಬಂದಿರ್ತಕ್ಕಂಥ ಎನ್ನಪ್ಪ ಸಿದ್ಧಾರೂಢನಿಗೆ ನಾನು ಸೇವೆ ಮಾಡಲಿಲ್ಲ, ಆತನಿಗೆ ಪ್ರಸಾದ ಕೊಡಲಿಲ್ಲ, ಮನಸ್ಸಿನಲ್ಲಿ ಮರುಗುತ್ತಾಳ. ಸಿದ್ಧಾರೂಢರು ಆ ಡೊಮಗೇರಿಯಲ್ಲಿ ಒಂದು ಹಾಸು ಬಂಡಿ ಮೇಲೆ ಮಲಗಿರುವ ಸಂದರ್ಭದಲ್ಲಿ ಕೆಲವು ಜನ ಬಂದು ಆತನಿಗೆ ಚೆನ್ನಾಗಿ ಹೊಡಿತಾರೆ, ಕೊಡೋರಕ್ಕಂತಾರ. ಯಾರ್ಯಾರಿಗೆ ಏನೇನು ಕೊಡ್ತೀನಿ, ನಮಗೆ ಕೊಡು ಅಂತಾರ. ಸಿದ್ಧಾರೂಢರು ಸುಮ್ಮನೆ. ಒಬ್ಬ ವ್ಯಕ್ತಿ ಕಂದಕದಲ್ಲಿ ಹಾಕ್ತಾನ, ಬೆಂಕಿನಲ್ಲಿ ಒಗಿತಾನ. ಒಬ್ಬವ ತಲೆ ಮೇಲೆ ಬೆಂಕಿಯನ್ನು ಇಡ್ತಾನ, ಬೆಳಕನ್ನು ಬಡಿತಾರ. ಬೆಳಗಾಗ್ತಾ ಬಂದಂಗಲ್ಲ ಸಿದ್ಧಾರೂಢರು ಅಂತಾರೆ, ಹೋಗ್ರಪ್ಪ, ಇನ್ನು ಮುಂದೆ ನಮ್ಮ ಶಿಷ್ಯರು ಬರ್ತಾರ, ಮತ್ತೆ ನೋಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಮಾಡ್ಯಾರು, ಹೋಗ್ರಿ ನೀವು ಅಂತ. ಬೆಳಕರ ಮೇಲೆ ಬಂದಿರ್ತಕ್ಕಂಥ ಶಿಷ್ಯರು ಅಂತಾರೆ, ಯಪ್ಪ, ಯಾರು ನಿನ್ನ ಬಡದವರು ತಲೆ ಮೇಲೆ ಬೆಂಕಿ ಇಟ್ಟಾರ? ಸಿದ್ಧಾರೂಢರು ಅಂತ ನನಗೆ ಯಾರು ಏನು ಮಾಡಿಲ್ಲ ಅಂತ. ಮೈ ತುಂಬ ವಾಸಂತೆಗಳಿದ್ದಾವ, ಜನಿತಿನ ರಕ್ತ ರೀತಿ ತಲೆ ಮೇಲೆ ಬೆಂಕಿ ಇಟ್ಟಾರ, ಯಾರು ನನಗೇನು ಮಾಡಿಲ್ಲ ಅಂತೇಳಿಯಪ್ಪ. ಇಲ್ಲೋ, ನನಗೇನು ಮಾಡಿಲ್ಲ, ಇದು ಶರೀರ ಕರ್ಮ ಐತಿ, ಶರೀರ ಅನುಭವಿಸೈತಿ, ಒಳಗಿರ್ತಕ್ಕಂಥ ನನಗೆ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ನನಗೇನು ಆಗಿಲ್ಲ ಅಂತ. ಯಪ್ಪ, ಯಾರು ನೀನು ನೋಡಿದವರು ನೀನು ಶಾಪ ಕೊಟ್ಟು ಬಿಡ್ಬೇಕಂದಾಗ ಯಾರಿಗೆ ಕೊಡಲಿ ನಾನು ಶಾಪ? ಎಲ್ಲರಲ್ಲಿ ದೇವರಿದ್ದಾನೆ, ಯಾರಿಗೆ ನಾನು ಶಾಪ ಕೊಡಲು ಅಂತ. ಹರಿಹರ ಮತ್ತು ಲಕ್ಷ್ಮೀಬಾಯಿ ಇರ್ತಕ್ಕಂಥ ಇಬ್ಬರು ಗಂಡ ಹೆಂಡತಿ ಸಿದ್ಧಾರೂಢರ ಹೆಸರನ್ನು ಕೇಳಿ ಹುಬ್ಬಳ್ಳಿ ಪಟ್ಟಣಕ್ಕೆ ಬರುತ್ತಾರೆ. ಸಿದ್ಧಾರೂಢರಿಗೆ ನಮಸ್ಕಾರವನ್ನು ಮಾಡಿ, ಅಪ್ಪ, ನಮ್ಮ ಊರಿಗೆ ಹೋಗಿ ಬರ್ತೀವಿ, ನಮಗೆ ಆಶೀರ್ವಾದವನ್ನು ಮಾಡಬೇಕಂತ ಹೇಳಿಕೊಂಡಾಗ ಆಗಿನ ಕಾಲದಲ್ಲಿ ಪಾದಯಾತ್ರೆಯಾಗಿ ಹೋಗಬೇಕಾಗಿತ್ತೆಲ್ಲ, ಬಂಡಿಯಲ್ಲಿ ಹೋಗಬೇಕಾಗಿತ್ತು. ಹೋಗಿ ಬರೀ ಸದಾ ನಿಮ್ಮಿಂದ ನಾನು ಅಂತೇಳಿ ಸಿದ್ಧಾರೂಢರ ಆಶೀರ್ವಾದವನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಆ ಹರಿಹರ ಮತ್ತು ಆತನ ಹೆಂಡತಿ ಲಕ್ಷ್ಮೀಬಾಯಿ ಪಾದಯಾತ್ರೆಯಾಗಿ ಹೊರಟಿದ್ದಾರೆ. ಹೀಗೆ ಇಬ್ಬರು ಗುರುವಿನ ಧ್ಯಾನವನ್ನು ಮಾಡಿಕೊಂಡು ಹೋಗುವ ಕಾಲಕ್ಕೆ ಆ ಗುಡ್ಡದಿಂದ ಒಂದು ಹುಲಿ ಇಳಿದು ಬರ್ತೈ. ಈ ಲಕ್ಷ್ಮೀಬಾಯಿಯನ್ನು ನೋಡಿ ಗರ್ಜನೆ ಮಾಡ್ತಾ ಗುಡುಗು ಹಾಕ್ತೈ. ಲಕ್ಷ್ಮೀಬಾಯಿ ಹೆದರಿ ಬಿಡ್ತಾಳೆ, ತರ ನಡಿ ಬಿಡ್ತಾಳೆ. ಚಿಟ್ಟೆನೇ ಚೀರ್ತಾ ಇದ್ದಾಳೆ, ಗಂಡನಿಗೆ ಅಂತಾಳ, ಹುಲಿ ಅಂತಾಳ. ಓಡಿ ಬರ್ತಾನೆ ಗಂಡ. ಇನ್ನು ಮುಂದೆ ನಮ್ಮ ಹುಡುಗಾರಿಲ್ಲ, ಈ ಹುಲಿಯ ಬಾಯಲ್ಲಿ ನಾವು ತುತ್ತಾದ್ವಿ. ಸದ್ಗುರು ಸಿದ್ಧಾರೂಢನೇ, ನೀನೇ ನಮಗೆ ಬಂದಿರ್ತಕ್ಕಂಥ ಈ ಕಷ್ಟವನ್ನು ನೀನು ಪರಿಹಾರ ಮಾಡಬೇಕು. ಈ ಹುಲಿ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಇದು ತಿಂದು ಹಾಕ್ತೈತಿ. ಮನೆಯಲ್ಲಿ ನಮ್ಮ ಮಕ್ಕಳು ಪರದೇಶ ಹಾಕ್ತಾರೆ. ತಂದೆ, ನೀನೇ ನಮಗೆ ರಕ್ಷಣೆ ಮಾಡ್ಬೇಕಂತ ಹೇಳಿ ಸಿದ್ಧಾರೂಢನನ್ನ ಸ್ತೋತ್ರ ಮಾಡಿದಾಗ ಇನ್ನೇನು ಹುಲಿ ಇನ್ನೊಮ್ಮೆ ಹಾರಿನ ಮೇಲೆ ಅರ್ಧ ಕಣ್ಣುಗಳಿಗಾಗಿ ಸಿದ್ಧಾರೂಢರಲ್ಲಿ ಪ್ರಕಟವಾಗ್ತಾ ಇದ್ದಾರೆ, ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಸಿದ್ಧಾರೂಢರ ಹಸ್ತವನ್ನು ಅವರು ತಲೆ ಮೇಲೆ ಇಟ್ಟಾರೆ, ಮತ್ತೊಂದು ಹಸ್ತವನ್ನು ಹುಲಿ ಮೇಲೆ ಇಟ್ಟಾರೆ. ಎಲೈವಾಗ್ರನೇ ಶಾಂತನಾಗು. ಏನು ಚಿಟ್ಟಿಂದ ಬಂದಿರ್ತಕ್ಕಂಥ ಹುಲಿ ಶಾಂತವಾಗಿಬಿಡುತ್ತೆ. ಬಂದು ಸಿದ್ಧಾರೂಢ ಪಾದವನ್ನು ನೆಟ್ಟಿಗೆ ಸಾಕಿದ ನಾಯಿತ್ಯ ಹೋಗು ನೀನಂತಂದಾಗ ಆ ಕ್ರೂರ ಪ್ರಾಣಿ ಸಿದ್ಧಾರೂಢರ ತಲೆ ಮೇಲೆ ಹಸ್ತವನ್ನು ಇಟ್ಟರು. ಅದು ಕೂಡ ಸಾಧು ಪ್ರಾಣಿ. ಸ್ವಲ್ಪ ದೂರ ಬಂದವ್ರನ್ನ ಅದೃಶ್ಯನಾಗಿ ಹೋಗ್ಬಿಡ್ತಾರೆ ಸಿದ್ಧಾರೂಢರು. ಇಬ್ಬರು ಗಂಡಿ ನಿಂತಿರ್ತಾರೆ. ಎನ್ನಪ್ಪ ನಮ್ಮ ಅವಸಾನ ಕಾಲದಲ್ಲಿ ಬಂದು ನಮ್ಮನ್ನು ರಕ್ಷಣೆ ಮಾಡಿದ, ನಮ್ಮನ್ನು ಉದ್ಧಾರ ಮಾಡಿದ. ಎಲ್ಲಿ ಹುಬ್ಬಳ್ಳಿ, ಎಲ್ಲಿ ಮಂಗಳೂರು ನಗರ ಹುಡುಟ. ನಾವಿದ್ದಲ್ಲಿಗೆ ಬಂದು ನಮ್ಮನ್ನು ರಕ್ಷಣೆ ಮಾಡಿದ ಸದ್ಗುರು ಸಿದ್ಧಾರೂಢ ಅಂತ ಹೇಳಿ ಧ್ಯಾನವನ್ನು ಮಾಡುತ್ತಾ ಊರಿಗೆ ಹೋಗಿ ಸ್ವಲ್ಪ ದಿವಸ ಉಪವಾಸ ಮತ್ತೆ ಸಿದ್ಧಾರೂಢ ಮಾಡಿಕೊಳ್ತಾರ. ಯಾವ ಜಾಗದಲ್ಲಿ ಹುಲಿ ಬೆಟ್ಟಾಗಿತ್ತು ಅದೇ ಜಾಗದಲ್ಲಿ ಮತ್ತೆ ಹುಲಿ ಮಕ್ಕಂಡೆ. ನೋಡಿದ್ರೆ ಇಬ್ರು, ಅಯ್ಯೋ ಮತ್ತೆ ಹುಲಿ ಐತಿ, ಇದೇನು ಮಾಡ್ತೈತೇನು? ಎನ್ನಪ್ಪ ಸಿದ್ಧಾರೂಢ ನಮ್ಮನ್ನು ರಕ್ಷಣೆ ಮಾಡ್ತಾನ, ನಾವೇ ಚಿಂತೆ ಮಾಡುವಂತೆ ಗುರುವಿನ ಧ್ಯಾನ ಮಾಡ್ಕೊಂತಾನೆ ಹೋಗ್ತಾರ. ಏನು ಮಲಗಿರ್ತಾರ ಹುಲಿ ಎದ್ದು ಬರ್ತೈತಿ. ಯಾರಿಗೆ ಹೆದರಿಕೆ ಆಗಂಗಿಲ್ಲ, ಇಬ್ಬರು ಹೆದರ್ತಾರ. ಆ ಬಂದಿರ್ತಕ್ಕಂಥ ಹುಲಿ ಇವರ ಕಾಲನ್ನು ನೆಕ್ಕಿ ಮುಂದೊಂದು ಕೈ, ಇವರು ಅದರಿಂದ ಹೋಗ್ತಾರ. ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ ತನ್ನ ಪಾಡಿಗೆ ತಾನು ಹುಲಿ ಹೋಗ್ತೈತಿ.
ಮತ್ತೆ ಹುಬ್ಬಳ್ಳಿಯ ಪಟ್ಟಣಕ್ಕೆ ಬಂದು ಜೀವನ ಪರ್ಯಂತರ ಗುರು ಸೇವೆಯನ್ನು ಮಾಡಿ ಆ ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡ್ರು. ಯಾವ ಸೇವೆ ಮಾಡ್ತಾನೆ ಅಂತವನಿಗೆ ಮುಕ್ತಿ ಅಂತಕ್ಕಂಥ ದನ ಕೊಡ್ತಾನೆ. ಸದ್ಗುರು ಸಿದ್ಧಾರೂಢರು ಹುಬ್ಬಳ್ಳಿಯ ಪಟ್ಟಣದೊಳಗೆ ಹುಬ್ಬಳ್ಳಿಯ ಮಠದೊಳಗಿರುವ ಕಾಲಕ್ಕೆ ಅವರ ಶಾಸ್ತ್ರವನ್ನು ಕೇಳಲಿಕ್ಕೆ ಬುತ್ತಿ ಕಟ್ಕೊಂಡು ಬರ್ತಿದ್ರು ಮಂದಿ. ಬುತ್ತಿ ಕಟ್ಕೊಂಡು ಬಂದು ದಾಸೋಹ ಬುತ್ತಿ ಏರ್ಪಟ್ಟು ಅವ್ರು ಹೇಳ್ತಕ್ಕಂಥ ಶಾಸ್ತ್ರವನ್ನು ಕೇಳಿ ಆ ದಾಸೋಹದಲ್ಲಿರ್ತಕ್ಕಂಥ ಪ್ರಸಾದವನ್ನು ಊಟ ಮಾಡಿ ತಮ್ಮ ತಮ್ಮ ಗ್ರಾಮಗಳಿಗೆ ಹೋಗ್ತಾ ಇದ್ರು. ಒಂದು ಶಾಸ್ತ್ರವನ್ನು ಕೇಳಲಿಕ್ಕೆ ಬರ್ತಿದ್ರಲ್ಲ, ಮುಂಜಾನೆ ಶಾಸ್ತ್ರವನ್ನು ಕೇಳಿ ದಾಸೋಹದಲ್ಲಿ ಪ್ರಸಾದ ಮಾಡಿ ಗಿಡದ ಕೆಳಗೆಲ್ಲ ಮಕ್ಕಳನ್ನ ಒಂದಿಷ್ಟು ಜನ, ಅದರಲ್ಲಿ ಸಣ್ಣ ಮಕ್ಕಳನ್ನು ಕರೆದುಕೊಂಡು ಬಂದಿದ್ರಲ್ಲ, ಆ ಮಕ್ಕಳು ಅದರಲ್ಲಿ ಒಂದು ಹುಡುಗ ಆ ಕೆರೆ ದಂಡೆ ಮೇಲೆ ಹೋಗ್ತಾರೆ. ಅಲ್ಲೊಂದು ನಾಗರ ಹಾವು ಮಲಗಿತ್ತು. ಆ ನಾಗರ ಹಾವನ್ನು ನೋಡಿರ್ತಕ್ಕಂಥ ಈ ಹುಡುಗ ಒಂದು ಕಲ್ಲು ತಗೊಂಡು ಹಾವಿಗೆ ಹೊಡೆದು ಬಿಡ್ತಾನೆ. ಯಾವಾಗ ಕಲ್ಲು ತಗೊಂಡು ನಾಗರ ಹಾವಿಗೆ ಒಗೆದ, ಹಾವು ಚಿಟ್ಟಿಗೆದ್ದು ಆ ಹುಡುಗನ ಮೈಗೆ ಸುತ್ತರ್ಕೊಂಡು ಮನಸ್ಸಿಗೆ ಬಂದಂಗೆ ಕಡೆ ಕಟ್ಟಿ ಆ ಹುಡುಗ ಚೀರ್ತಾನ, ಅಳ್ತಾನ. ಎಲ್ಲರ ಮಂದಿ ಗುಂಪು ಕೂಡ್ಯಾರ, ತಂದೆ ತಾಯಿ ಬಂದಾರ, ಯಾರು ಸಮೀಪಕ್ಕೆ ಹೋಗಲ್ರು. ಹೋದ್ರೆ ಬಿಡಿಸ್ಕೊಡಗತ್ತೆ, ಎಲ್ಲಿ ನಮ್ಮ ಮಕ್ಕಳು ಕಳಿತೈತೇನು. ತಾಯಿ ಅಳ್ತಾ ಇದ್ದಾಳೆ, ಅಯ್ಯೋ ಮಗನೇ ನಿಂಗೆ ಹಾವು ಕಡಿತೈತಿ, ಬಿಡಿಸ್ಕೊಂಡು ಬಾ. ಎಲ್ಲಿಂದ ಬರ್ಬೇಕವ, ಹಾವು ಬಿಡುವಲ್ಲ, ಸುತ್ತಕೊಂಡ್ಬಿಟ್ಟೆ. ಕೊನೆಗೆ ತಂದೆ ತಾಯಿ ಅಳ್ತಾ ಇದ್ದಾರೆ. ಒಂದಿಷ್ಟು ಮಂದಿ ಉತ್ತರ ಬಡಿಗೆ ತಗೊಂಡು ಅದನ್ನು ಬಿಡಿಸ್ಬೇಕಂತಾರೆ, ಯಾರನ್ನೂ ಸರಿ ಬರ್ಕೊಡೋದು ಹಾವು. ಕೊನೆಗೊಬ್ಬ ಸಿದ್ಧಾರೂಢ ವಾಸ ಮಾಡಿರ್ತಕ್ಕಂಥ ರೂಮಿಗೆ ಹೋಗಿ, ಅಪ್ಪ ಒಬ್ಬ ಹುಡುಗನಿಗೆ ಹಾವು ಕಚ್ಚಕತ್ತೈತಿ. ಸಿದ್ಧಾರೂಢರು ದಾಟುವರೆಗೆ ಬರ್ತಾರೆ. ಎಲ್ಲರ ಸುತ್ತೋದ ಮಂದಿ ನಿಂತಾರೆ, ಯಾರೋ ಆ ಹುಡುಗನ ಸರಿಯಾಗಿ ಹೋಗೋದು, ಯಾಕಂದ್ರೆ ನಮಗೇನು ಕಡಿತೈತೇನೋ ಹಾವು. ತಂದೆ ತಾಯಿ ಮಗಳಿಂದ ಬದ್ದರಿಂದ ಹೋಗ್ತಾರೆ. ಕೊನೆಗೆ ಸಿದ್ಧಾರೂಢರು ಬರ್ತಾರೆ. ಹಾವು ತನ್ನ ಮನಸ್ಸಿಗೆ ಬಂದಂಗೆ ಹುಡುಗನ ಕಡೆ ಕತ್ತೈತಿ. ಹೋಗಿ ಸಿದ್ಧಾರೂಢ ಹರಿವು ಎಡಿ ಹಿಡ್ಕೊಂತ ಏನು ತನ್ನ ಬಾಲಿನಿಂದ ಹುಡುಗನ ಸುತ್ತೋರು ಕಡಿತಾರೆ, ಅದನ್ನು ಬಿಡಿಸ್ತಾರೆ. ಒಂದು ಕೈಲಿ ಬಿಡಿಸ್ತಾರೆ, ಒಂದು ಕೈಲಿ ಹಾವನ್ನು ಹಿಡ್ಕೊಂಡಾರೆ, ಎಡಿನ ಹಿಡ್ಕೊಂಡಾರೆ. ಹೋಗಿ ದೂರದಲ್ಲಿ ಹೋಗಿ ಹಾವನ್ನು ಬಿಸಿ ಹಾಕ್ತಾರೆ. ಹಾವು ಅಲ್ಲಿ ಬಿಡ್ತದ. ಆ ಹುಡುಗನ ಮೈಯಲ್ಲಿ ವಿಷವೆಲ್ಲ ಏರ್ಬಿಟ್ಟೈತಿ, ಮೈ ಹಚ್ಚರಾಗಿಬಿಟ್ಟೈತಿ.
ಬಾಯಿಗೆ ಬರಕತ್ತೆ. ನೋಡಿದವರಂತಾರ ಈ ಹುಡುಗ ಬದುಕಂಗಿಲ್ಲ, ಮೈ ತುಂಬ ವಿಷಯ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ ಆ ಹುಡುಗ ಪ್ರಾಣವನ್ನು ಬಿಟ್ಟು ಬಿಡುತ್ತೆ, ಸತ್ತೋಗ್ಬಿಡುತ್ತೆ. ಆ ಹುಡುಗನ ತಂದೆ ತಾಯಿ ಸಿದ್ಧಾರೂಢರ ಪಾದಕ್ಕೆ ಬಿದ್ದು, ತಂದೆ ನಿನ್ನನ್ನೇ ನಾವು ನಂಬಿ ಬಂದಿದ್ದೇವೆ, ಇದ್ದಪ್ಪ ಮಗನನ್ನು ದೇವರು ಕೆಸಿದುಕೊಂಡ, ನೀನಾದ್ರೂ ಬದುಕಿಸಬಾರದೆ. ಮಠಕ್ಕೆ ಬಂದಿರ್ತಕ್ಕಂಥ ಭಕ್ತರ ಮಗನು ಸತ್ತೋದಂತ ಅಪವಾದ ನಿನ್ನ ಮಠಕ್ಕೆ ಬರುತ್ತದೆ ತಂದೆ, ಸತ್ತ ಮಗನನ್ನು ಬದುಕಿಸಬೇಕು ಅಂತೇಳಿ ಆ ಸಿದ್ಧಾರೂಢರು ಪಾದಕ್ಕೆ ಬಿದ್ದು ಬರ್ತಾ ಇದ್ದಾರೆ. ಸಿದ್ಧಾರೂಢರು ಸತ್ತವಾಗಿರ್ತಕ್ಕಂಥ ಮಗನನ್ನೇ ಎತ್ಕೊಂಡು ತಮ್ಮ ವಾಸ ಮಾಡ್ತಕ್ಕಂಥ ರೂಮಿಗೆ ಹೋಗ್ತಾರೆ. ಮೊಟ್ಟೆ ಕರೆದು ಬಂದು ಆ ಹುಡುಗನ ಮೈತುಂಬೆಲ್ಲ ವಿಭೂತಿಯನ್ನು ಹಚ್ಚಿ, ಹೇಳು ಮಗನೇ, ನಿನ್ನ ಸಲುವಾಗಿ ನಿನ್ನ ತಂದೆ ತಾಯಿ ಅಳಲಿಕ್ಕತ್ತಾರ, ಇನ್ನೂ ನೀನು ಮಠದಲ್ಲಿ ಸೇವಾ ಮಾಡೋದೈತಿ, ಎದ್ದೇಳು ಮಗನ ಅಂತೇಳಿ ತಮ್ಮ ಹಸ್ತವನ್ನ ಸತ್ತವಾಗಿರ್ತಕ್ಕಂಥ ಹುಡುಗನ ತಲೆ ಮೇಲಿಟ್ಟಾಗ ಸತ್ತವಾಗಿರ್ತಕ್ಕಂಥ ಮಗನು ಎದ್ದು ಕೂಡ್ತಾ ಇದ್ದಾನೆ.